ನೋಡ್ತಾ ಇದ್ದೀರಾ ಜೀ ಕನ್ನಡ ನ್ಯೂಸ್. ನಾನು ರೋಶ್ನಿ. ಸೊ ಇವತ್ತಿನ ಬಹಳ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ಆ್ಯಂಡ್ ಇದೇನಪ್ಪ ಇದು ಸಡನ್ನಾಗಿ ತುಂಬ ಕೂಲ್ ಆಗಿರುವಂತಹ ಜಾಗ, ತುಂಬ ನೇಚರಲ್ ಆಗಿರುವಂತಹ ಜಾಗದಲ್ಲಿ ನಾನು ಹೋಗಿ ಏನೋ ಶೂಟ್ ಮಾಡ್ತಾ ಇದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಹೌದು, ಇವತ್ತು ನಾನು ತುಂಬ ಒನ್ ಆಫ್ ದಿ ಬೆಸ್ಟ್ ಪ್ಲೇಸಿಗೆ ನಾನು ಬಂದಿದ್ದೀನಿ ಅಂತಲೇ ಹೇಳ್ಬೋದು. ಎಲ್ಲಪ್ಪ ಅಂತಂದರೆ ಬೆಂಗಳೂರು ಸಿಟಿಯಲ್ಲಿ, ಅಂದರೆ ಜಿಗ್ನಿ ಮತ್ತು ಆನೇಕಲ್ ಮಿಡ್ಲಲ್ಲಿ ಬರುವಂತಹ ಈ ಒಂದು ಲೊಕೇಶನ್ನು MJ ಅವನ್ಯ ರೆಸಾರ್ಟ್ ಆ್ಯಂಡ್ ಕನ್ವೆನ್ಷನ್ ಹಾಲ್ ಇದು. ಸೊ ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ಒಂದಿಲ್ಲ ಎರಡಿಲ್ಲ, ಬಹಳಷ್ಟು ಫೆಸಿಲಿಟಿಗಳಿದೆ. ನೀವು ಇಲ್ಲಿ ವೆಕೇಷನ್ ಪ್ಲ್ಯಾನ್ ಮಾಡೋಬೋದು, ಬರ್ಡೇಸ್ ಪಾರ್ಟಿ ಮಾಡ್ಬೋದು, ಜೊತೆಗೆ ಎಂಗೇಜ್ಮೆಂಟ್ ಪಾರ್ಟೀಸ್ ಮಾಡ್ಬೋದು, ಫ್ರೆಂಡ್ಸ್ ಜೊತೆ ಕಾಕ್ಟೇಲ್ ಪಾರ್ಟೀಸ್ ಮಾಡ್ಬೋದು. ಸೊ ಎಲ್ಲ ರೀತಿಯ ಪಾರ್ಟಿ ಇಲ್ಲಿ ಮತ್ತು ಎಲ್ಲ ರೀತಿಯ ಫೆಸಿಲಿಟೀಸ್ ಇಲ್ಲಿ ಅವೈಲೇಬಲ್ ಇದೆ. ಜೊತೆಗೆ ತುಂಬ ಯುನೀಕ್ ಆಗಿರುವಂಥದ್ದು ಏನಂತಂದರೆ ವಾಟರ್ ಫಾಲ್ಸ್ ಕೂಡ ಇದೆ, ಬಹಳ ಯುನೀಕ್ ಆಗಿದೆ. ಸೊ ಇಲ್ಲಿ ತುಂಬ ದೊಡ್ಡ ಲಿಸ್ಟ್ ಇದೆ. ಸೊ ಏನಪ್ಪ ಇದು ಇಷ್ಟೊಂದು ದೊಡ್ಡ ಲಿಸ್ಟ್ ಇರ್ಬೋದು ಅಂತ ನಾನು ನಿಮಗೆ ಒಂದೊಂದೇ ಹಂತವಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಬನ್ನಿ ನೋಡೋಣ. ವೀಕ್ಷಕರೇ, ನಾನು ಆಗಲೇ ನಿಮಗೆ ಹೇಳಿದೆ, ನಾನು ಆನೇಕಲ್ ಬಳಿ ಇರುವಂತಹ MJ ರೆಸಾರ್ಟ್ ಆ್ಯಂಡ್ ಕನ್ವೆನ್ಷನ್ ಹಾಲ್, ಅಂದರೆ ಲಕ್ಸುರಿ ರೆಸಾರ್ಟ್ ಅಂತ ಹೇಳ್ಬೋದು. ಇದು ಹೇಗಿದೆ, ಏನೆಲ್ಲ ಇದೆ ನಿಮಗೆ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಅಂತ ಹೇಳಿದೆ ನಿಮಗೆ. ಸೊ ಇಲ್ಲಿ ಯುನೀಕ್ ಆಗಿರುವಂತಹದ್ದು, ಸ್ಪೆಷಲ್ ಆಗಿರುವಂಥದ್ದು ಏನಪ್ಪ ಅಂತಂದರೆ ಒಂದು ಹಾಲ್ ಇವರು ನನಗೆ ತೋರಿಸಿದ್ರು. ಇಲ್ಲಿ ನನ್ನ ಕನ್ವೆನ್ಷನ್ ಹಾಲು ಮತ್ತು ಕಾರ್ಪೊರೇಟ್ ಪಾರ್ಟೀಸ್ ಆಗಿರ್ಬೋದು, ಎಂಗೇಜ್ಮೆಂಟ್ ಪಾರ್ಟೀಸ್ ಆಗಿರ್ಬೋದು, ಅಥವಾ ಮ್ಯಾರೇಜ್ ಪಾರ್ಟೀಸ್ ಆಗಿರ್ಬೋದು, ಎಲ್ಲವೂ ಇಲ್ಲಿ ಮಾಡಬಹುದು. ಆ ರೀತಿ ಫೆಸಿಲಿಟಿ ಇವರು ಮಾಡಿಕೊಟ್ಟಿದ್ದಾರೆ. ಸೊ ಹೀಗೆ ನಾನು ಒಳಗೆ ಎಂಟ್ರಿ ಆಗ್ತಾ ಇದ್ದಂಗೆ ಬ್ಯಾಂಬೂ ಬ್ರೀತ್ ಅಂತ ಹೇಳ್ತಾರಲ್ಲ, ಒಂಥರ ಬೇರೆ ಥರನೇ ಫೀಲ್ ಬಂತು. ಸೊ ಯಾಕಪ್ಪ ಅಂತಂದರೆ ಇಲ್ಲಿ 80% ಬ್ಯಾಂಬೂಯಿಂದನೇ ತಯಾರಾಗಿರುವಂತಹದ್ದು. ಇಲ್ಲಿ ನೀವು ಪೇಂಟಿಂಗ್ಸ್, ಇಲ್ಲಿ ವಾಲ್ ನೋಡ್ತಾ ಇರ್ಬೋದು. ಆಮೇಲೆ ಇಲ್ಲಿ ಇಲ್ಲಿ ಪಾರ್ಟಿ ಮಾಡಿದಾಗ ಯಾವ ರೀತಿ ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ, ಫುಲ್ಲು ಲಕ್ಸುರಿ ಆಗಿರುವಂಥದ್ದು, ತುಂಬ ರಿಚ್ ಆಗಿರುವಂಥದ್ದು. ಸೊ ಮೇ ಬಿ ಬ್ಯಾಂಗ್ಳೂರಲ್ಲಿ ದ ಮೋಸ್ಟ್ ಯುನೀಕ್ ರೆಸಾರ್ಟ್ ಅಥವಾ ದ ಲಕ್ಸುರಿ ರೆಸಾರ್ಟ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಪ್ಯಾನ್ ಮಾಡಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಲೈಕ್ ಮೇನ್ ಪಾಯಿಂಟ್, ದ ಹೈಲೈಟ್ ಪಾಯಿಂಟ್ ಈ ಒಂದು ಹಾಲಲ್ಲಿ ಅಂತ ಹೇಳ್ಬೋದು. ಯಾಕಪ್ಪ ಅಂತಂದರೆ ಇದು ಕೂಡ ಫುಲ್ ಆಫ್ ಬ್ಯಾಂಬೂಯಿಂದನೇ ಮಾಡಿರೋವಂಥದ್ದು. ಸೊ ಇದರಿಂದ ಇಲ್ಲಿ ಒಳಗೆ ಬಂದ್ರೇ ಭಾಳ ಒಂಥರ ಬ್ಯಾಂಬೂ ಸ್ಮೆಲ್ ಅಂತ ಹೇಳ್ತಾರಲ್ಲ, ನೇಚರ್ ಸ್ಮೆಲ್ ಅಂತ ಹೇಳ್ತಾರಲ್ಲ, ಈ ಥರ ಒಂದು ಫೀಲ್ ಬರ್ತಾ ಇದೆ. ಸೊ ಇದು ಕೂಡ ದಿ ಬೆಸ್ಟ್ ಅಂತ ಹೇಳ್ಬೋದು. ಸೊ ಬನ್ನಿ, ನಾನು ನೆಕ್ಸ್ಟು ಇಲ್ಲಿ ಏನೆಲ್ಲ ಇದೆ, ಹಾಗೆ ಈಗ ಒಂದನ್ನು ಕವರ್ ಮಾಡಿದ್ದೀವಿ, ಹಾಗೆ ಮತ್ತು ಇಲ್ಲ ಏನೇನಿದೆ, ವಿಶೇಷತೆ ಏನು, ಸ್ಪೆಷಾಲಿಟಿ ಏನು ಎಲ್ಲ ತೋರಿಸ್ತಾ ಹೋಗ್ತೀನಿ. ಸೊ ವೀಕ್ಷಕರೇ, ಈಗ ನಿಮಗೆ MJ ರೆಸಾರ್ಟ್ನ ಒಂದು ಕನ್ವೆನ್ಷನ್ ಹಾಲ್ಸ್ಗಳನ್ನು ತೋರಿಸ್ದೆ. ಇಷ್ಟೊತ್ತು ಯುನೀಕ್ ಆಗಿರುವಂಥ ಹಾಲ್ ತೋರಿಸ್ದೆ. ಇದೀಗ ನಾವು ಬಂದಿರೋವಂಥದ್ದು ಇಲ್ಲಿ ಏಷ್ಯನ್ ಮ್ಯಾನ್ ಮೇಡ್ ಫಾಲ್ಸ್ ಕೂಡ ಇದೆ. ಅದರಲ್ಲೂ ಆ ಫಾಲ್ಸ್ಗೂ ಮುಂಚೆ ನಿಮಗೆ ಸಿಗೋವಂಥದ್ದು ದ ಬ್ಯೂಟಿಫುಲ್ ಆಗಿರುವಂತಹ ಗುಹೆ. ಹೌದು, ನಾನು ಯಾವುದೋ ಗುಹೆಯಲ್ಲಿ ಬಂದುಬಿಟ್ಟಿದ್ದೀನಿ ಅಂತ ನೀವು ಮೇ ಬಿ ಯೋಚನೆ ಮಾಡ್ತಾ ಇರ್ಬೋದು. ಆ್ಯಕ್ಚುಲಿ ಇದು ಇಲ್ಲಿ ಯುನೀಕ್ ಆಗಿರುವಂಥದ್ದು, ಅಂದರೆ ಗುಹೆ ಥರ ನಿಮಗೆ ಫೀಲ್ ಬರುತ್ತೆ. ಯಾವುದೋ ಒಂದು ಕಾಡಲ್ಲಿ ನಾವು ಬಂದಿರ್ಬೋದು, ಯಾವುದೋ ಒಂದು ಗುಹೆಯಲ್ಲಿ ಬಂದಿರ್ಬೋದು. ಆ ಒಂದು ಬೆಂಗಳೂರು ಟ್ರಾಫಿಕಲ್ಲಿ, ಆ ಒಂದು ಬೆಂಗಳೂರು ಸಿಟಿನ ಕನ್ಫ್ಯೂಷನಲ್ಲಿ, ವರ್ಕ್ ಪ್ರೆಷರಲ್ಲಿ ಇಲ್ಲಿ ಬಂದರೆ ನಿಜವಾಗ್ಲೂ ದಿ ಬೆಸ್ಟ್ ಅಂತ ಹೇಳ್ಬೋದು. ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಜೊತೆ, ಅಥವಾ ನಿಮ್ಮ ಕಲೀಗ್ಸ್ ಜೊತೆ ಕೂಡ ಬರಬಹುದು. ಸೊ ಆ ಥರ ಇದೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಯುನೀಕ್ ಆಗಿದೆ. ಇದು ನಾನು ಇವಾಗ ಗುಹೆ ಅಂತ ಹೇಳಿದ್ನಲ್ಲ, ಆ ಗುಹೆ ಒಳಗಿದ್ದೀನಿ. ಸೊ ಗುಹೆ ಒಳಗಿದ್ರೆ ಇಲ್ಲಿ ಪ್ರತಿಯೊಂದು ಕೂಡ ಯುನೀಕ್ ಆಗಿದೆ. ಅಂದರೆ ಗುಹೆ ಒಳಗಿರುವಂತಹ ಈ ಗೋಡೆಗಳು, ಇದರೆಲ್ಲ ಕೆತ್ತಿರುವಂತಹ ಏನು ಈ ಒಂದು ಮೂರ್ತಿಗಳಿರ್ಬೋದು, ಎಷ್ಟು ಸುಂದರವಾಗಿದೆ ಅಂತಂದರೆ ನೋಡಿದ್ರೆ ನೋಡ್ತಾನೆ ಹೋಗ್ತೀವಿ. ಆಮೇಲೆ ಒಂದ್ಸಲಿ ನೀವು ಇಲ್ಲೇನಾದರೂ ಬಂದರೆ ವಾಪಸ್ಸು ಆ ಬ್ಯಾಂಗ್ಳೂರು ಸಿಟಿಗೆ ಹೋಗೋದೇ ಬೇಡಪ್ಪ ಅಂತ ನಿಮಗೂ ಕೂಡ ಅನಿಸುತ್ತೆ. ಹೌದು, ಆ ಥರ ಫೀಲ್ ಬರ್ತಾ ಇದೆ ಇಲ್ಲಿ. ಸೊ ಇಷ್ಟೊತ್ತು ನಾನು ನಿಮಗೆ ಗುಹೆ ತೋರಿಸ್ತಾ ಇದ್ದೀನಿ. ಸೊ ಈಗ ಗುಹೆ ಒಳಗಿದ್ದೀನಿ, ಈಗ ಗುಹೆ ಹೊರಗಡೆ ಕೂಡ ಹೋಗ್ತೀನಿ. ಗುಹೆ ಹೊರಗಡೆ ನೀವು ಹೋಗ್ತಾ ಇದ್ದಂಗೆ ನಿಮಗೆ ಸಿಗೋದು ದ ಬ್ಯೂಟಿಫುಲ್ ಫಾಲ್ಸ್, ವಾಟರ್ ಫಾಲ್ಸ್, ಏಷ್ಯನ್ ಮ್ಯಾನ್ ಮೇಡ್ ವಾಟರ್ ಫಾಲ್ಸ್ ಅಂತ ಹೇಳಿದೆ. ಸೊ ಇದ್ರ ಬಗ್ಗೆ ಏನೆಲ್ಲ ಯುನೀಕ್ ಇದೆ ತೋರಿಸ್ಬಿಡ್ತೀನಿ ಬನ್ನಿ. ಸೊ ವೀಕ್ಷಕರೇ, ಇಷ್ಟೊತ್ತು
ಯುನೀಕ್ ಆಗಿರುವಂತಹ ಗುಹೆ ತೋರಿಸ್ದೆ, ಅಂದರೆ ಅಲ್ಲಿರುವಂತಹ ಬ್ಯೂಟಿಫುಲ್ ಆಗಿರೋದು ಪೇಂಟಿಂಗ್ಸ್ ಇರ್ಬೋದು, ಜೊತೆಗೆ ಆ ಕನ್ವೆನ್ಷನ್ ಹಾಲ್ಸು, ಪಾರ್ಟಿ ಹಾಲ್ಸು ಎಲ್ಲವೂ ತೋರಿಸಿ. ಈಗ ಔಟ್ಸೈಡ್ ಬಂದರೆ ನೀವು ವಾಟರ್ ಫಾಲ್ಸ್ ಅಂತ ಹೇಳಿದೆ, ನಿಮಗೆ ವಾಟರ್ ಫಾಲ್ಸ್ ತೋರಿಸ್ತೀನಿ ಅಂತ. ಇದು ಏಷ್ಯನ್ ಮ್ಯಾನ್ ಮೇಡ್ ವಾಟರ್ ಫಾಲ್ಸ್. ಹೌದು, ಮೇ ಬಿ ಬೆಂಗಳೂರಲ್ಲಿ ನೂರಾರು ನಿಮಗೆ ರೆಸಾರ್ಟ್ಗಳಿರ್ಬೋದು, 100 ರೆಸ್ಟೋರೆಂಟ್ಸ್ಗಳಿರ್ಬೋದು, ಎಲ್ಲವೂ ಇದೆ. ಆದರೆ ಈ ಥರ ಯುನೀಕ್ ಆಗಿರುವಂಥದ್ದು, ಅಂದರೆ ಆ ಒಂದು ಬ್ಯಾಂಗ್ಳೂರು ಸಿಟಿ, ಆ ಒಂದು ವರ್ಕ್ ಪ್ರೆಷರು, ಆ ಟ್ರಾಫಿಕ್ಕು, ಅಯ್ಯೋ ಬೇಡವೇ ಬೇಡ ಗುರು, ಇಲ್ಲಿ ಬಂದು ಒಂದು ಸ್ವಲ್ಪ ದಿನ ಇದ್ದು ಬಿಡೋಣ ಅಂತ ಫೀಲ್ ಆಗುತ್ತೆ. ಹೌದು, ಅಷ್ಟು ನೇಚರ್ ಇದೆ ಇಲ್ಲಿ. ನೋಡ್ತಾ ಇರ್ಬೋದು, ಗ್ರೀನರಿ ಇದೆ. ಆ ಗ್ರೀನರಿ ಮಧ್ಯೆ ಇಲ್ಲಿ ವಾಟರ್ ಫಾಲ್ಸ್ ಇದೆ, ಅದರಲ್ಲೂ ಕೆಳಗೆ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಇನ್ನು ಯೋಚನೆ ಮಾಡಿ, ಇಲ್ಲೇನಾದರೂ ಬಂದರೆ ನಿಮ್ಗೇನಾದ್ರು ಹೋಗೋಕೆ ಮನಸ್ಸಾಗತ್ತಾ? ಖಂಡಿತ ಇಲ್ಲ. ಸೊ ಬನ್ನಿ, ಹಾಗೆ ನೋಡ್ತಾ ಹೋಗ್ತೀನಿ, ಇಲ್ಲಿ ವಾಕ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಈಗಿಲ್ಲಿ ಫಾಲ್ಸ್ ಆನ್ ಆಗಿದೆ ನೋಡಿ. ಇದು ನಮ್ಮ ಬ್ಯೂಟಿಫುಲ್ ಆಗಿರುವಂತಹ ಸ್ವಿಮ್ಮಿಂಗ್ ಪೂಲ್, ಜೊತೆಗೆ ಇಲ್ಲಿರುವಂತಹ ವಾಟರ್ ಫಾಲ್ಸ್. ಸೊ ಹೇಗೆ ಕಾಣ್ತಾ ಇದ್ದೀನಿ ನಾನು ಕೂಡ, ತುಂಬ ಚೆನ್ನಾಗಿ ಕಾಣ್ತಾ ಇರ್ಬೋದಲ್ಲ? ಹೌದು, ಹಾಗೆ ಕೂಡ ನೀವು ಇಲ್ಲಿ ಬಂದರೆ ಅಷ್ಟೇ ಖುಷಿ ಆಗುತ್ತೆ. ಯಾಕೆ ಅಂತಂದರೆ ಆ ಥರ ಇದೆ ಆ ಪ್ಲೇಸು. ಇಲ್ಲೇ ಬಂದರೆ ಸೊ ನೋಡ್ತಾ ಇರ್ಬೋದು, ವಾಟರ್ ಫಾಲ್ಸ್ ಆನ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಏನಪ್ಪ ಅಂತಂದರೆ ಇಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಿದೆ ಅಂತ ನಾನು ಅಷ್ಟೊಂದು ಖುಷಿ ಆಗ್ತಿದೆ ಹಾಗೆ ಹೀಗೆ ಅಂತ ಹೇಳಿದೆ ನಿಮಗೆ. ಸೊ ಇದರೊಳಗೆ ಇನ್ನೂ ಒಂದು ಯುನೀಕ್, ನೀವು ಹೇಳಿದ್ರೆ ಮೇ ಬಿ ಅದನ್ನು ನಂಬಲ್ಲ ಅಂತ ಅನ್ಕೋತೀನಿ ಗುರು. ಯಾಕೆ ಅಂತಂದರೆ ಇದರೊಳಗೆ ರೂಮ್ಸ್ ಕೂಡ ಅವೈಲೇಬಲ್ ಇದೆ. ಎಸ್, ಅದು ಕೂಡ ಮಸ್ತಾಗಿರುವಂತಹ ಲಕ್ಸರಿ ರೂಮ್ಸ್ ಕೂಡ ಇದೆ. ಸೊ ನಾನು ಹೇಳಿದ್ನಲ್ಲ, ಈ ಫಾಲ್ಸ್ ಇರ್ಬೋದು, ಸ್ವಿಮ್ಮಿಂಗ್ ಪೂಲ್ ಇರ್ಬೋದು, ಜೊತೆಗೆ ಇಷ್ಟು ಯುನೀಕ್ ಪ್ಲೇಸ್ ಇರ್ಬೋದು. ಆ ಒಂದು ಬೆಂಗಳೂರು ಟ್ರಾಫಿಕಲ್ಲಿ, ವರ್ಕ್ ಪ್ರೆಷರಲ್ಲಿ ಫ್ರೆಂಡ್ಸ್ ಜೊತೆ ಮತ್ತು ಫ್ಯಾಮಿಲಿ ಜೊತೆ ಅಥವಾ ನಿಮ್ಮ ಕಲೀಗ್ ಜೊತೆ ಬಂದರೆ ಹೋಗೋಕ್ಕೆ ಮಾತ್ರ ಮನಸ್ಸಾಗಲ್ಲ ಗುರು. ಯಾಕೆ ಅಂತಂದರೆ ಇಲ್ಲೇ ಬಂದು ಒಂದು ಸ್ವಲ್ಪ ದಿನ ಇದ್ಬಿಡೋಣಪ್ಪ ಅಂತ ಅನಿಸುತ್ತೆ. ಸೊ ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಸೊ ಇದ್ಯಾಕೋ ನನಗೆ ಬೆಂಗಳೂರಲ್ಲೇ ಇದೆ ಅಂತ ನನಗೆ ಯಾಕೋ ಫೀಲ್ ಬರ್ತಾ ಇಲ್ಲ. ಹೌದು, ಬಟ್ ಆ್ಯಕ್ಚುಲಿ ಇದು ನಮ್ಮ ಬೆಂಗಳೂರಲ್ಲೇ ಇರುವಂತಹ ಪ್ಲೇಸ್. ಯಾಕಂದರೆ ಇವಾಗ ನೀವು ನೋಡ್ತಾ ಇರ್ಬೋದು, ಈ ವಾಟರ್ ಫಾಲ್ಸ್ ಆಗ್ತಾ ಇರೋದ್ರಿಂದ ನಿಮಗೆ ಇದು ಬೆಂಗಳೂರಲ್ಲ ಅಂತ ಅನಿಸ್ಬೋದು. ಬಟ್ ಇದು ಬೆಂಗಳೂರಲ್ಲಿ ಇರುವಂತಹ ದ ಯುನೀಕ್ ಪ್ಲೇಸ್ ಆ್ಯಂಡ್ ರೆಸಾರ್ಟು. ಬೆಂಗಳೂರಲ್ಲಿ ಬಹಳಷ್ಟು ರೆಸಾರ್ಟ್ಗಳು ಇದೆ, ಬಟ್ ಈ ರೀತಿ ನಿಮಗೆ ಎಲ್ಲೂ ಆ್ಯಂಬಿಯನ್ಸು ಸಿಗೋದಿಲ್ಲ. ಮತ್ತು ಆ ಒಂದು ಫೀಲ್ ಇದೆಯಲ್ಲ, ನೇಚರ್ ಫೀಲು 100% ನಿಮ್ಗೆ ಇಲ್ಲೇ ಸಿಗುತ್ತೆ. ವೀಕ್ಷಕರೇ, MJ ರೆಸಾರ್ಟ್ ಆ್ಯಂಡ್ ಕನ್ವೆನ್ಷನ್ ಹಾಲಲ್ಲಿ ಅಂತಂದರೆ ನಾಟ್ ಜಸ್ಟ್ ಕನ್ವೆನ್ಷನ್ ಹಾಲ್ ಅಂತಂದರೆ ಗುಹೆ ತೋರಿಸ್ತೆ, ಗುಹೆಯಿಂದ ಹೊರಗೆ ಬಂದು ಸ್ವಿಮ್ಮಿಂಗ್ ಪೂಲ್ ತೋರಿಸ್ತೆ, ಜೊತೆಗೆ ದ ಬ್ಯೂಟಿಫುಲ್ ವಾಟರ್ ಫಾಲ್ಸ್ ಕೂಡ ತೋರಿಸ್ತೆ. ಇದೀಗ ವಾಟರ್ ಫಾಲ್ಸಲ್ಲಿ ಇರುವಂತಹ ಏನದು ರೂಮ್ಸ್ ಕೂಡ ಇದೆ ಅಂತ ನಾನು ನಿಮ್ಗೆ ಹೇಳಿದೆ. ಸೊ ತುಂಬ ಯುನೀಕ್ ಆಗಿರುವಂಥ ಲಕ್ಸುರಿ ರೂಮ್ಸ್ ಇದೆ ಅಂತ ಹೇಳಿದೆ. ಸೊ ರೂಮ್ಸ್ ಒಳಗೆ ಕೂಡ ಹೋಗಿದ್ದೆ, ಹೋದರೆ ಮಾತ್ರ ಕಳೆದೇ ಹೋಗ್ತೀವಿ ಅಂತ ಹೇಳ್ಬೋದು. ಸೊ ಹೋಗಿ ಇನ್ನು ಮತ್ತೆ ಕೆಳಗೆ ಇಳಿತಾ ಇದ್ದೀನಿ. ಸೊ ಇಲ್ಲಿ ಬಹಳಷ್ಟು ಇನ್ನೂ ಒಂದಷ್ಟು ಸ್ಪೆಷಲ್ ಆಗಿರುವಂತಹ ವಸ್ತುಗಳು, ಸ್ಪೆಷಲ್ ಆಗಿರುವಂತಹ ಥಿಂಗ್ಸ್ ಇದೆ ಕವರ್ ಮಾಡೋದಕ್ಕೆ. ಸೊ ಹಾಗೆ ಇನ್ನು ನಿಮ್ಗೆ ಇಷ್ಟೆಲ್ಲ ತೋರಿಸಿದ್ದೀನಿ. ನಾನು ನೆಕ್ಸ್ಟ್ ಒಂದು ಚಾಪ್ಟರಲ್ಲಿ ಅದು ಕೂಡ ತೋರಿಸ್ತೀನಿ. ಅದರ ಜೊತೆಗೆ ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಕೂಡ ಅವೈಲೇಬಲ್ ಇದೆ. ಜೊತೆಗೆ ಪಾರ್ಟೀಸ್ ಮಾಡೋದಕ್ಕೆ ಅಥವಾ ಕಾರ್ಪೊರೇಟ್ ಪಾರ್ಟೀಸ್ಗಳನ್ನ ಮಾಡೋದಕ್ಕೆ, ಮಕ್ಕಳನ್ನ ಬರ್ಡೇ ಪಾರ್ಟೀಸ್ ಮಾಡ್ತೀರಾ ಅಂದರೆ ಅದು ಮಾಡೋದಕ್ಕೆ. ಸೊ ಇಲ್ಲಿ ಚಿಕ್ಕವರಿಂದ ಹಿಡಿದು ದೊಡ್ಡವರು ಎಲ್ಲರಿಗೋಸ್ಕರನೂ ಎಲ್ಲ ರೀತಿಯ ಫೆಸಿಲಿಟೀಸ್ಗಳನ್ನು ಇವರು ಮಾಡಿಕೊಟ್ಟಿದ್ದಾರೆ. ಸೊ ಖಂಡಿತ ನೀವು ಕೂಡ ಯಾಕೆ ಮಿಸ್ ಮಾಡ್ತೀರಾ, ಇಂತಹ ಒಂದು ಬ್ಯೂಟಿಫುಲ್ ಆಗಿರುವಂಥ ಪ್ಲೇಸ್ನ ನೀವು ವಿಸಿಟ್ ಮಾಡಲೇಬೇಕು ಅಂತ ಹೇಳ್ತೀನಿ. ಸೊ ಹಾಗೆ ಈಗ ನೋಡ್ತಾ ಇರಿ, ಮತ್ತೆ ಮತ್ತಷ್ಟು ಪ್ಲೇಸ್ಗಳನ್ನು ನಿಮಗೆ ನಾನು ತೋರಿಸ್ತಾ ಹೋಗ್ತೀನಿ. ಇದಿಷ್ಟು ಕವರ್ ಆಗಿದ್ದು. ಸೊ ವೀಕ್ಷಕರೇ, ನನಗಂತೂ ಎಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ, ಅಪ್ಪ ಇಂಥ ಜಾಗನ ಇಷ್ಟು ದಿನ ನಾನು ಯಾಕಪ್ಪ ಮಿಸ್ ಮಾಡಿದೆ ಅನ್ನೋ ಫೀಲ್ ಬರ್ತಾ ಇದೆ ನನಗೆ. ಯಾಕೆ ಅಂತಂದರೆ ನಿಮ್ಗೆ ಹೇಳಿದ್ನಲ್ಲ, ಏಷ್ಯನ್ ಮ್ಯಾನ್ ಮೇಡ್ ಫಾಲ್ಸ್ ಅಂತ ಹೇಳಿದೆ, ನಾನು ನಿಮಗೆ ತೋರಿಸ್ದೆ ಕೂಡ. ಸೊ ನೋಡಿ, ಈಗ ಮೇನ್ ಫಾಲ್ಸ್ ಹತ್ರನೇ ಮೇಲ್ಗಡೆ ವಾಕ್ ಮಾಡ್ಕೊಂಬಂದಿದ್ದೀನಿ, ನೀವು ಕೂಡ ಬರಬಹುದು. ಸೊ ಹೇಗೆ ಕಾಣುತ್ತೆ ಅಂತ ನೋಡಿ, ತುಂಬ ಹತ್ತಿರದಿಂದ ನೋಡ್ತಾ ಇದ್ದೀವಿ. ಅಂದರೆ ನೇಚರ್ನ ಇಷ್ಟಪಡೋರು, ಜೊತೆಗೆ ಆ ಪ್ರಕೃತಿಯ ಸೌಂದರ್ಯವನ್ನು ಫೀಲ್ ಮಾಡುವಂಥವ್ರು ಖಂಡಿತವಾಗ್ಲೂ ಈ ಪ್ಲೇಸ್ಗೆ ವಿಸಿಟ್ ಮಾಡಲೇಬೇಕು. ಇನ್ನು ಇಷ್ಟು ಹತ್ತಿರದಿಂದ ನೋಡ್ತಾ ಇದ್ದೀರಲ್ಲ, ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂತ ನೀವೇ ನೋಡಿ. ಸೊ
ವೀಕ್ಷಕರೇ, MJ ಲಕ್ಸುರಿ ರೆಸಾರ್ಟ್ನಲ್ಲಿ ಏನೆಲ್ಲ ಅವೈಲೇಬಲ್ ಇದೆ ಅಂದರೆ ಯಾವ ರೀತಿ ಯುನಿಕ್ ಆಗಿದೆ, ಡಿಫ್ರೆಂಟ್ ಆಗಿದೆ, ವಿಶೇಷವಾಗಿದೆ ಅಂತ ನಿಮಗೆ ತೋರಿಸ್ತೆ. ಸೊ ಈಗ ನಾನು ವಾಟರ್ ಫಾಲ್ಸ್ ಆಪೋಸಿಟ್ ನಿಂತ್ಕೊಂಡಿದ್ದೀನಿ. ಸೊ ಇಲ್ಲಿ ಕೂಡ ಒಂದು ಸ್ಪೆಷಲ್ ಆಗಿರುವಂತಹ ಹಾಲ್ ಇದೆ. ಅಂದರೆ ನಿಮಗೆ ನೋಡೋದಕ್ಕೆ ಗುಹೆ ಥರ ಕಾಣ್ಬೋದು, ಬಟ್ ಇದು ಒಂದು ಪಾರ್ಟಿ ಹಾಲು. ಎಸ್, ಇಲ್ಲಿ ಪಾರ್ಟಿ ಹಾಲ್ ಇದೆ. ಅದು ಕೂಡ ಕಿಟಿ ಪಾರ್ಟೀಸು, ಬರ್ಡೇ ಪಾರ್ಟೀಸು, ಕಾರ್ಪೊರೇಟ್ ಪಾರ್ಟೀಸು, ಜೊತೆಗೆ ನಿಮ್ಮ ವೆಡ್ಡಿಂಗ್ ಫಂಕ್ಷನ್ಸ್ ಇರ್ಬೋದು, ಎಂಗೇಜ್ಮೆಂಟ್ಸ್ ಇರ್ಬೋದು, ಎಲ್ಲವೂ ಇಲ್ಲಿ ನೀವು ತುಂಬ ಕಂಫರ್ಟೇಬಲ್ ಆಗಿ ಮಾಡಬಹುದು. ಆಮೇಲೆ ಪ್ರತಿಯೊಂದು ಯುನಿಕ್ ಆಗಿದೆ ಅಂತ ಹೇಳಿದೆ ನಾನು ನಿಮಗೆ. ಇಲ್ಲಿ ನೋಡಿ, ನಿಮಗೆ ಇದು ಸ್ಟೇಜ್ ಇದೆ. ಆ್ಯಕ್ಚುಲಿ ನಾನು ನಿಂತ್ಕೊಂಡಿರೋವಂಥದ್ದು ಸ್ಟೇಜು. ಸೊ ಇಲ್ಲಿ ಯಾವುದೇ ನೀವು ಬರ್ಡೇ ಪಾರ್ಟೀಸ್ ಇರ್ಬೋದು, ಇಲ್ಲಿ ಬರ್ಡೇ ಬಾಯ್ನ ಬರ್ಡೇ ಗರ್ಲ್ನ ನಿಲ್ಲಿಸ್ಬೋದು, ಅಥವಾ ಎಂಗೇಜ್ಮೆಂಟ್ ಇದ್ದರೆ ಅವ್ರನ್ನೂ ಕೂಡ ಇಲ್ಲಿ ನಿಲ್ಲಿಸ್ಬೋದು. ಸೊ ಇದು ನೋಡಿ, ಇಲ್ಲಿ ಸ್ಟೇಜಲ್ಲಿ ಬ್ಯಾಕ್ಗ್ರೌಂಡಲ್ಲಿ ಫುಲ್ ಪೇಂಟಿಂಗು ಎಷ್ಟು ನೇಚರ್ ಆಗಿದೆ ಅಂದರೆ, ಈ ಒಂದು ಏನು ಹೇಳ್ತಾರೆ, ಈ ಒಂದು ಕಲ್ಲು ಮಧ್ಯೆ ಇದೆಲ್ಲ ಪೇಂಟಿಂಗ್ಸ್ ಮಾಡಿದ್ದಾರೆ. ತುಂಬ ಬ್ಯೂಟಿಫುಲ್ ಆಗಿದೆ. ಸೊ ಇಲ್ಲಿ ಬಂದರೆ ಆಬ್ವಿಯಸ್ಲಿ ಇದು ಯಾವುದೋ ಸಿಟಿಯಲ್ಲಿರುವಂತಹ ರೆಸಾರ್ಟ್ ಅಂತ ಅನಿಸೋದೇ ಇಲ್ಲ. ಸೊ ಇದು ತುಂಬ ಯುನೀಕ್ ಆಗಿರುವಂಥದ್ದು, ತುಂಬ ಡಿಫ್ರೆಂಟ್ ಆಗಿರುವಂಥದ್ದು. ಇಲ್ಲೂ ಒಂದ್ಸಲಿ ಮೇ ಬಿ ಯಾವುದೋ ಒಂದು ಪಾರ್ಟಿ ಮಾಡಿದ್ರೆ ನೀವು ಮತ್ತೆ ನೆಕ್ಸ್ಟ್ ಟೈಮ್ ಯಾವುದೇ ಪಾರ್ಟಿ ಮಾಡಿದ್ರು ಇಲ್ಲೇ ಬರಬೇಕಪ್ಪ ಅನ್ನೋ ರೇಂಜಿಗೆ ಇದಿದೆ. ಸೊ ಬನ್ನಿ, ಇಲ್ಲಿ ಮ್ಯಾನೇಜ್ಮೆಂಟ್ ಇದೆಯಲ್ಲ, ಅವ್ರ ಹತ್ರ ಕೂಡ ಮಾತಾಡೋಣ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.